ಪ್ರಾಧಿಕಾರ, ಪೊಲೀಸ್ ಇಲಾಖೆ ಇಬ್ಬರು ಕೂಡ ಜಂಟಿಯಾಗಿ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಜಾಗಗಳಲ್ಲಿ ಬೀಡಾಡಿ ವಾಹನಗಳು, ಅಬಂಡನ್ಡ್ ವೆಹಿಕಲ್ಸ್ ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಇದು ತಿಂಗಳಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಇದರಿಂದ ಜನಕ್ಕೆ ಓಡಾಡೋದಕ್ಕೂ ಕಷ್ಟ. ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಎಲ್ಲೆಲ್ಲಿ ಗಾಡಿಗಳು ಹಾಗೆ ಬಂಡಿಂಗ್ ಮಾಡಿ ಇಟ್ಟು ಹೋಗ್ತಿದೆ ಅದೆಲ್ಲವನ್ನು ಚೆಕ್ ಮಾಡಿ ಅದನ್ನು ತೆಗೆಸಬೇಕು. ಯಾರು ಗಾಡಿಗಳು ರೋಡ್ ಮೇಲೆ ಫುಟ್ಪಾತ್ ಮೇಲೆ ಬಿಟ್ಟು ತಿಂಗಳು ಹಾಗೆ ಬಿದ್ದಿದೆ ಅಂತ ಗಾಡಿಗಳು ಮಾತ್ರ. ಆದ್ರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಸುಮಾರು 1581 ವೆಹಿಕಲ್ಸ್ ಬಿಟ್ಟಿರುವಂತ ಅದನ್ನ ಅವರು ಈಗಾಗಲೇ ಗುರುತಿಸಿದ್ದಾರೆ. ಗುರುತಿಸಿರುವಂತಹ ವೆಹಿಕಲ್ಸ್ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸ್ ಅನ್ನ ಅಂಟಿಸ್ತಾ ಇದ್ದೇವೆ. 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಅಷ್ಟು ಪೆನಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದ್ರೆ ಗಾಡಿಯನ್ನ ಎತ್ಕೊಂಡು ಹೋಗ್ಬೋದು. ಟೋಯಿಂಗ್ ಮಾಡಿದ್ಮೇಲೆ ನಾವು ಅದನ್ನ ಪೇಪರ್ ಅಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನ ಆಕ್ಷನ್ ಮಾಡ್ತೇವೆ. ಆಕ್ಷನ್ ಅಲ್ಲಿ ಕೊಂಡ್ಕೊಳ್ಬಹುದು.